ದರ್ಶನ್ ಅವರ ವೈಯಕ್ತಿಕ ಏನೇ ಇದ್ರೂ ಕೂಡ ಕನ್ನಡ ಚಿತ್ರರಂಗ ಅಂತ ಬಂದಾಗ, ಕನ್ನಡ ಸಿನಿಮಾಗೆ ಅಂತ ಬಂದಾಗ, ಕನ್ನಡಕ್ಕಾಗಿ ಮಾತ್ರ ಸಿನಿಮಾ ಮಾಡೋದು ಅಂತಂದರೆ ಅದು ನಟ ದರ್ಶನ್ ಅವರು. ಯಾಕೆ ಅಂತಂದರೆ ಒಂದು ಕಡೆ ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಉಳಿಸಬೇಕು ಅನ್ನುವಂಥದ್ದು, ಕನ್ನಡ ಚಿತ್ರರಂಗವನ್ನು ಎತ್ತಿ ಹಿಡಿಬೇಕು, ಕನ್ನಡ ಚಿತ್ರವನ್ನು ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಫ್ಯಾನ್ಸ್ಗಳಿದ್ದಾರೆ, ಬೇರೆ ಬೇರೆ ಹೀರೋಗಳಿದ್ದಾರೆ, ಪ್ಯಾನ್ ಇಂಡಿಯಾ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ನೋಡ್ತಾ ಹೋದರೆ ಕನ್ನಡ ಚಿತ್ರರಂಗವನ್ನು ಕನ್ನಡದಲ್ಲಿ ಮಾತ್ರ ಬೆಳೆಸಿದಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಕಣ್ರಿ. ಅಭಿಮಾನಿಗಳಾಗಿರ್ಬೋದು, ಆ ನಟರಾಗಿರ್ಬೋದು, ಅದು ಎಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ನಟ ದರ್ಶನ್ ಅವರು ಕನ್ನಡಕ್ಕಾಗಿ ಸಿನಿಮಾ, ಕನ್ನಡಗೋಸ್ಕರ ಒಂದಿಷ್ಟು ಸಿನಿಮಾ, ಅಭಿಮಾನಿಗಳಿಗೋಸ್ಕರ ಅನ್ನುವಂಥದ್ದು ಸಿನಿಮಾ, ಅಭಿಮಾನಿಗಳು ಯಾವ ರೀತಿಯಾಗಿ ಈ ರೀತಿಯಾಗಿ ನಮ್ಮ ನಟ ಆ್ಯಕ್ಟಿಂಗ್ ಮಾಡಬೇಕು, ಈ ರೀತಿಯಾಗಿ ಪಾತ್ರದಲ್ಲಿ ನಿಭಾಯಿಸಬೇಕು, ಈ ಪಾತ್ರದಲ್ಲಿ ನಿಭಾಯಿಸಬೇಕು ಅನ್ನುವಂಥದ್ದು ಅಭಿಮಾನಿಗಳ ಒಂದೊಂದು ಕೋರಿಕೆ ಇರುತ್ತೆ. ಅದೆಲ್ಲವೂ ಕೂಡ ಫುಲ್ಫಿಲ್ ಮಾಡುವಂಥ ಕೆಲಸ ಮಾಡುವುದು ಅಂತ ಯಾರಂತಂದರೆ ಅದು ದರ್ಶನ್ ಅವರು. ನೋಡಿ ಎಷ್ಟರ ಮಟ್ಟಿಗೆ ಅಭಿಮಾನ ರೀ. ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಫಾದರ್ ಇಸ್ ಸೇಮ್ ಅನ್ನುವಂಥದ್ದು ಆ ಡೈಲಾಗ್ ಇದೆಯಲ್ಲ, ಈ ಡೈಲಾಗ್ ಮೂಲಕ ಒಂದು ರೀತಿಯಾಗಿ ಹೇಳ್ತೀನಿ ರೇ, ಸಿಕ್ಕಾಪಟ್ಟೆ ಒಂದು ರೀತಿಯಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೆಷ್ಟು ಜನ ನೆಗೆಟಿವ್ ಆಗಿ ತೋತಾರೋ, ಅದೆಷ್ಟು ಜನ ಪಾಸಿಟಿವ್ ಆಗಿ ತೋತಾರೋ, ನೋ ಮ್ಯಾಟರ್. ಬಟ್ ಈ ಡೈಲಾಗ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಯಾರಿಗೆ ಹೆಂಗೆ ಹೇಳಬೇಕು, ಯಾರಿಗೆ ಹೆಂಗೆ ಟಾಂಗ್ ಕೊಡಬೇಕಾಗಿತ್ತು, ಯಾವ ರೀತಿಯಾಗಿ ಹೇಳಬೇಕಾಗಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದ್ದಾರೆ ರೀ. ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಭಾಳ ಅದ್ಭುತ ಅಂತಂದರೆ ಏನು, ಖುಷಿಯಾಗುತ್ತೆ ಒಂದು ರೀತಿಯಾಗಿ. ನೋಡಿ, ಮನುಷ್ಯನಿಗೆ ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರ್ಯಾರ ನಿಜ ಬಣ್ಣ ಹೆಂಗೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ.